ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ರೇಷನ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀರಾ, APL ಆಗಿರ್ಬೋದು, BPL ಆಗಿರ್ಬೋದು, ಹಾಗೆ ಯಾರೆಲ್ಲ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಪ್ರತಿ ಮನೆಯಲ್ಲೂ ಕೂಡ ಯೂಸ್ ಮಾಡ್ತಿರ್ತೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ. ಇದನ್ನು ಎಲ್ಲರೂ ಕೂಡ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೆ ಶುರುವಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂತಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ರೇಷನ್ ಕಾರ್ಡ್ ಬಗ್ಗೆ ಹಾಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಗ್ಗೆ ಮೇಜರ್ ಅಪ್ಡೇಟ್ ಬಂದಿದೆ. ಮೊದಲು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಗ್ಗೆ ತಿಳಿಸ್ತೀನಿ, ಆಮೇಲೆ ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೀರಾ, ನೀವು ಪ್ರತಿಯೊಬ್ಬರು ಕೂಡ ಈ KYC ಕಂಪಲ್ಸರಿಯಾಗಿ ಮಾಡಲೇಬೇಕು. ಇದನ್ನು ತೈಲ ಕಂಪನಿಗಳಾಗಿರ್ಬೋದು ಅಥವಾ ನೀವು ಯಾವ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಿದ್ದೀರಾ, ಗ್ಯಾಸ್ ಏಜೆನ್ಸಿಗಳ ಮೂಲಕನೂ ಕೂಡ ಅಪ್ಡೇಟ್ ಬಂದಿದೆ. ಸೊ ಯಾರೆಲ್ಲ ಇನ್ನೂ ಈ KYC ಮಾಡಿಸಲಿಲ್ಲ ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು. ಆಗಸ್ಟ್ 16ನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಮಾರ್ಚ್ ಏಪ್ರಿಲಲ್ಲೂ ಕೂಡ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದರು. ಬಟ್ ಇನ್ನೂ ಕೂಡ ತುಂಬ ಜನ, ಲಕ್ಷಾಂತರ ಜನ ಇನ್ನೂ ಈ KYC ಮಾಡಿಸೇ ಇಲ್ವಂತೆ. ಹಾಗಾಗಿ ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕೊಳಗೆ ಯಾರೆಲ್ಲ ಇನ್ನೂ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ಈ KYC ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ನೀವು ಎಲ್ಲಿ ನಿಮ್ಮದು ಗ್ಯಾಸ್ ಏಜೆನ್ಸಿ ಇದೆ ಅಲ್ಲಿ ಬೇಕಾದ್ರೂ ಹೋಗಿ ಮಾಡ್ಕೋಬೋದು, ಅಥವಾ ನೀವು ಯಾವ ಏಜೆನ್ಸಿ ಯೂಸ್ ಮಾಡ್ತಿದ್ದೀರಾ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಕೂಡ ನೀವು ಈ KYCನ ಮಾಡ್ಕೋಬೋದು. ಸೊ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನೀವು ಮುಂಚೆ ನೆಗ್ಲೆಕ್ಟ್ ಮಾಡ್ದಂಗೆ ಈ ಸತಿನೂ ನೆಗ್ಲೆಕ್ಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಬ್ಲಾಕ್ ಆಗುತ್ತೆ. ಹಾಗೆ ನೀವು ನೆಕ್ಸ್ಟ್ ಸಿಲಿಂಡರ್ ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮಗೆ ಡಬಲ್ಗಿಂತ ಜಾಸ್ತಿ ಅಮೌಂಟ್ ಕೊಡಬೇಕಾಗತ್ತೆ. ಇವಾಗೇನು 950 ಸಮಥಿಂಗ್ ಪೇ ಮಾಡಿ ನೀವು ಗ್ಯಾಸ್ ಸಿಲಿಂಡರ್ನ ಒಂದು ಸಿಲಿಂಡರ್ಗೆ ಪೇ ಮಾಡಿ ತೊಗೊಳ್ತಾ ಇದ್ದೀರಾ. ನೀವೇನಾದರೂ ಈ KYC ಮಾಡಿಸಿಲ್ಲ ಅಂತ ಅಂದು ನೀವು ತೊಗೊಳ್ತಾ ಇದ್ದೀರಾ ಅಂತಂದರೆ 2000 ರೂಪಾಯಿಗಿಂತ ಜಾಸ್ತಿ ಪೇ ಮಾಡಿ ನೀವು ಸಿಲಿಂಡರ್ನ ತೊಗೋಬೇಕಾಗತ್ತೆ. ಸೊ ನಿಮಗೆ ಇವಾಗ ಟೈಮ್ ಇದೆ, ಇನ್ನೂ ಇವತ್ತು ಆಲ್ರೆಡಿ ಟೈಮ್ ಇದೆ. ಇನ್ನು ಆಗಸ್ಟ್ 16ನೇ ತಾರೀಕಂದರೆ ಇನ್ನೂ ಒಂದು 6-7 ದಿನ ಟೈಮ್ ಇದೆ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ನಿಮ್ದು ಒಂದೇ ಅಲ್ಲ, ನಿಮಗೆ ಗೊತ್ತಿರೋರಾಗಿರ್ಬೋದು, ನೈಬರ್ಸು, ರಿಲೇಟಿವ್ಸ್, ಫ್ರೆಂಡ್ಸ್ ಯಾರೇ ಇದ್ದರೂ ಕೂಡ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ವಿಷಯನೇ ಗೊತ್ತಿರೋದಿಲ್ಲ, ಮಾಡಿಸೋಣ ಬಿಡು ಅಂತ ನೆಗ್ಲೆಕ್ಟ್ ಆಗಿರ್ತಾರೆ. ಬಟ್ ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಅನೌನ್ಸ್ ಮಾಡಿದ್ದಾರೆ. ಈಗ ಮತ್ತೆ ನಿಮಗೆ ಲಾಸ್ಟ್ ಟೈಮು ಅನೌನ್ಸ್ ಮಾಡಿದರು, ಬಟ್ ಇನ್ನೂ ಯಾರೂ ಮಾಡಿಸಿಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಚಾನ್ಸ್ನ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಚಾನ್ಸ್ ಕೊಡ್ತಾರೆ ಅಂತ ಏನಿಲ್ಲ. ಯಾಕಂದರೆ ಈ ಸತಿ ಸ್ಟ್ರಿಕ್ಟಾಗಿ ಅನೌನ್ಸ್ ಮಾಡಿದ್ದಾರೆ. ಕನೆಕ್ಷನ್ನ ಬ್ಲಾಕ್ ಮಾಡ್ತೀವಿ ಮಾಡಿಸಿಲ್ಲ ಅಂದರೆ, ಹಾಗೆ ಸಿಲಿಂಡರ್ನ ಕೂಡ ಜಾಸ್ತಿ ದುಡ್ಡಿಗೆ ತೊಗೋಬೇಕಾಗತ್ತೆ ಅಂತ ಸ್ಟ್ರಿಕ್ಟಾಗಿ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಈ ಸತಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ಇನ್ನೂ ಈ KYC ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಏನಪ್ಪ ಅಪ್ಡೇಟ್ ಬಂದಿದೆ ಅಂತಂದರೆ, ಇವಾಗ ನಿಮ್ಮದು ಯಾವುದೇ ಕಾರ್ಡ್ ಆಗಿರ್ಬೋದು, BPL ಆಗಿರ್ಬೋದು, APL ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಯಾವುದೇ ಕಾರ್ಡ್ ಆಗಿದ್ರೂ ಕೂಡ ನೀವು ಕೂಡ ಈ KYC ಮಾಡಿಸ್ಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ನೀವುಗಳು ಕೂಡ ಏನಾರ ಮಾಡಿಸಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟು ನೀವು ಪಡಿತಾರ ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತೊಗೊಳ್ತೀರಾ, ನಿಮಗೆ ಅದು ಕ್ಲೋಸ್ ಆಗಿಬಿಡುತ್ತೆ, ಅಂದರೆ ನಿಮಗೆ ರೇಷನ್ ಕೊಡೋದಿಲ್ಲ. ಹಾಗಾಗಿ ಯಾರೆಲ್ಲ ಇನ್ನೂ ಈ KYC ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಯಾಕೆ ಈ ಥರ ಈ KYC ರೇಷನ್ ಕಾರ್ಡ್ಗೂ ಕೂಡ ಮಾಡಿಸ್ತಿದ್ದಾರೆ ಅಂದರೆ, ಮುಂಚೆನೂ ಕೂಡ ಕಂಪಲ್ಸರಿಯಾಗಿ ಈ KYC ಮಾಡಿಸ್ಬೇಕು ಅಂತ ಅಪ್ಡೇಟ್ ಬಂದಿತ್ತು. ಬಟ್ ಇನ್ನೂ ಕೂಡ ತುಂಬ ಜನ ಮಾಡಿಸಿಲ್ಲ. ಹಾಗೆ ತುಂಬ ಜನ ಇನ್ನೂ ಮೃತಪಟ್ಟಿರೋರ ಹೆಸರಲ್ಲೂ ಕೂಡ ರೇಷನ್ನ ತೊಗೊಳ್ತಿದ್ದಾರೆ. ಹಾಗಾಗಿ ತುಂಬಾ ದುರ್ಬಳಕೆ ಆಗ್ತಿದೆ ಅಂದ್ಬಿಟ್ಟು ಸರ್ಕಾರದವರು ಈ ರೀತಿ ಕಂಪಲ್ಸರಿಯಾಗಿ ಮಾಡಿರೋದು. ಸೊ ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ ಈ KYC ರೇಷನ್ ಕಾರ್ಡ್ ಯಾವುದೇ ಇರಲಿ, APL, BPL ಹಾಗೆ ಅಂತ್ಯೋದಯ ಕಾರ್ಡ್ ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು. ಇನ್ನು ಎಲ್ಲಿ ಮಾಡಿಸೋದು ಅಂತಂದರೆ, ಇವಾಗ ನ್ಯಾಯಬೆಲೆ ಅಂಗಡಿನಲ್ಲೇ ಆಪ್ಷನ್ನ ಕೊಟ್ಟಿದ್ದಾರೆ ಮಾಡಿಸೋಕ್ಕೆ. ಮುಂಚೆ ಕೂಡ ನ್ಯಾಯಬೆಲೆ ಅಂಗಡಿನಲ್ಲಿ
ಸೆಕ್ಷನ್ನಲ್ಲೇ ಆಪ್ಷನ್ ಇತ್ತು ಮಾಡಿಸೋಂಥದ್ದು. ಬಟ್ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ರು. ಈಗ ಗ್ರಾಮ ಒನ್ ಕರ್ನಾಟಕ ಒನ್ ಸೆಂಟರ್ಸ್ಗೆ ಹೋಗಿ ಮಾಡಿಸ್ಬೇಕಿತ್ತು. ಮತ್ತೆ ಇವಾಗ ನ್ಯಾಯಬೆಲೆ ಅಂಗಡಿಗಳಲ್ಲೇ KYC ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಯಾರೆಲ್ಲ ಮಾಡಿಸಿಲ್ಲ, ಏನಿಲ್ಲ, KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಅಂತ ಅರ್ಥ. ಸೊ ಯಾರ್ದೆಲ್ಲ ಆಗಿಲ್ಲ, ನೀವು ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಯಾರು ಮಾಡಿಸ್ಬೇಕೋ ಅವರ ಆಧಾರ್ ಕಾರ್ಡ್ನ ತೊಗೊಂಡೋದ್ರೆ ಎರಡಕ್ಕೂ ಲಿಂಕ್ ಮಾಡಿ ಕೊಡ್ತಾರೆ. ನೀವು ತಮ್ಮ ಇಂಪ್ರೆಷನ್ನಾರು ಕೊಟ್ಟು ಮಾಡಿಸ್ಬೋದು, ಇಲ್ಲ OTP ಮೂಲಕನಾದರೂ ಕೂಡ KYC ಮಾಡಿಸ್ಬೋದು. ಎರಡಕ್ಕೂ ಕೂಡ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಪ್ರತಿ ತಿಂಗಳು ಏನು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತೊಗೊಳ್ತೀರಾ ಅದು ಕೊಡೋದು ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಗ್ಯಾಸ್ ಸಿಲಿಂಡರ್ ಏಜೆನ್ಸಿನಲ್ಲಾಗಿರ್ಬೋದು ಅಥವಾ ಈ ರೇಷನ್ ಕಾರ್ಡಲ್ಲಾಗಿರ್ಬೋದು ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ರೇಷನ್ ಕಾರ್ಡ್ಗೆ ಇದೇ ದಿನ ಲಾಸ್ಟ್ ಡೇಟ್ ಅಂತ ಏನು ಅನೌನ್ಸ್ ಮಾಡಿಲ್ಲ, ಒಟ್ಟಿನಲ್ಲಿ ಮಾಡಿಸಿಲ್ಲ ಅಂತಂದರೆ ಪಡಿತರ ಕೊಡಲ್ಲ ಅಂತ ಹೇಳಿದರು. ಬಟ್ ಈಗ ಗ್ಯಾಸ್ ಸಿಲಿಂಡರ್ KYCಗಾದರೆ ಅಲ್ಲ, ಆಗಸ್ಟ್ 16ನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಕೂಡ ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡಿ. ನೆಗ್ಲಿಜೆನ್ಸ್ ಮಾಡಿದ್ರೆ ನೀವೇ ಜಾಸ್ತಿ ಹಣ ಕೊಟ್ಟು ಸಿಲಿಂಡರ್ನ ತೊಗೋಬೇಕಾಗತ್ತೆ. ಹಾಗೆ ರೇಷನ್ ಕಾರ್ಡು ಕೂಡ ಅಷ್ಟೇ, KYC ಮಾಡಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಈಗ ರೇಷನ್ ಕಾರ್ಡ್ ಹೊಸದಾಗಿ ಮಾಡ್ಸೋಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಹಾಗೆ ಗ್ಯಾರಂಟಿ ಯೋಜನೆ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದನೇ ತುಂಬಾ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ನೀವು KYC ಮಾಡಿಸಿಲ್ಲ ಅನ್ನೋ ಕಾರಣಕ್ಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ಅದನ್ನು ಆ್ಯಕ್ಟಿವ್ ಮಾಡಿಸ್ಕೊಳೋದು ತುಂಬಾ ಕಷ್ಟ. ಸೊ ಹಾಗಾಗಿ ಈಗ ಚಾನ್ಸ್ ಕೊಟ್ಟಿದ್ದಾರೆ, ನ್ಯಾಯಬೆಲೆ ಅಂಗಡಿಗಳಲ್ಲೆಲ್ಲ ಮಾಡೋಕ್ಕೆ ಅವಕಾಶ ಇದೆಯಂತೆ. ಸೊ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಏನೇ ಅಪ್ಡೇಟ್ ಇದ್ದರೂ ಕೂಡ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅಪ್ಡೇಟ್ನ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾನೆ ಇರ್ತೀನಿ. ನಿಮಗೆ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನೋಡ್ಬೋದು. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.